ನಿಮ್ಮ ಹಸುಗಳು ಪ್ರೆಗ್ನೆಂಟ್ ಆಗಿದವ ಇಲ್ಲ ಅನ್ನೋದನ್ನ ನೀವೇ ಯಾಕೆ ಖುದ್ದಾಗಿ ಕಂಡಿಡ್ಕೊಂಬಾರ್ದು? ಹಾಗೆ ಕಂಡಿಡ್ಕೊಬೇಕಂದ್ರೆ ಈ ವಿಡಿಯೋ ನೋಡಿ. ಏನಿಲ್ಲ, ಸಾಮಾನ್ಯವಾಗಿ ಈ ಪರೀಕ್ಷೆಯಲ್ಲಿ ಕೃತಕ ಗರ್ಭ ಮಾಡಿಸಿದ ಕನಿಷ್ಠ 30ರಿಂದ 45 ದಿನಗಳಾಗಿರ್ಬೇಕು. ಆಗ ರಾಸುವಿನ ಗಂಜಲ ಹಿಡಿದುಕೊಂಡು ಆ ಗಂಜಲಕ್ಕೆ ಅಂದ್ರೆ ಏನ್ ಗಂಜಲ ಇಟ್ಕೊಂಡಿರ್ತೀರ ಅದಕ್ಕಿಂತ 4 ಪಟ್ಟು ನೀರನ್ನ ನೀವು ಬೆರೆಸ್ಬೇಕು. ನೀವು ಉಪಯೋಗಿಸುವ ನೀರೇನ ಉಪ್ಪಾಗಿದ್ರೆ ಅದನ್ನು ಕಾಯಿಸಿ ತಣ್ಣಗೆ ಮಾಡಿ ಮತ್ತೆ ಅದನ್ನು ನೀವು ಉಪಯೋಗಿಸ್ಕೊಬೇಕು. ಹಾರ್ಲಿಕ್ಸ್ ಅಥವಾ ಬೂಸ್ಟ್ ಏನ್ ಬಾಟಲ್ದ ಕ್ಯಾಪ್ ಬರುತ್ತೆ, 2 ಕ್ಯಾಪ್ ತಗೊಬೇಕು. ಒಂದ್ ಕ್ಯಾಪ್ ಅಲ್ಲಿ ಬರೀ ನೀರನ್ನ ಬಳಸ್ಬೇಕು, ಇನ್ನೊಂದ್ ಕ್ಯಾಪ್ ಅಲ್ಲಿ ನೀರು ಮತ್ತೆ ಗಂಜಲ ಮಿಶ್ರಣ ಮಾಡಿ ಬಳಸ್ಬೇಕು. ಈ ಕ್ಯಾಪ್ಗಳಲ್ಲಿ 15ರಿಂದ 20 ಗೋಧಿ ಕಾಳುಗಳನ್ನ ಹಾಕ್ಬೇಕು. ನಮ್ಗೆ ಗೊತ್ತಿದೆ, ನೀರಲ್ಲಿ ಹಾಕಿರೋ ಗೋಧಿ ಕಾಳುಗಳು ಗೋಧಿ ಕಾಳುಗಳು ಮೊಳಕೆ ಹೊಡೆಯುತ್ತೆ. ಅದೇ ರೀತಿ ಗರ್ಭವಾಗದಿದ್ರೆ ನೀರಿನಲ್ಲಿರೋ ಎಲ್ಲ ಕಾಳುಗಳು ಮೊಳಕೆ ಬಂದಿರುತ್ತೆ. ಒಂದು ವೇಳೆ ಅದೇನ ಗರ್ಭವಾಗಿದ್ರೆ ಯಾವುದೇ ಕಾಳುಗಳು ಮೊಳಕೆ ಬರೋ ಚಾನ್ಸಸ್ ಇರಲ್ಲ. ಅದೇ ರೀತಿ ಕಡಿಮೆ ಉದ್ದದ ಮೊಳಕೆ ಬಂದಿರಬಹುದೇನೋ,